ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಕೊಡಗಿನಿಂದ ಮೈಸೂರಿನತ್ತ ಗಜಪಡೆ ಪ್ರಯಾಣವನ್ನ ಆರಂಭ ಮಾಡಿದೆ. ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಕೊಡಗಿನಿಂದ ಮೈಸೂರಿನತ್ತ ಗಜಪಡೆ ತಮ್ಮ ಪ್ರಯಾಣವನ್ನು ಆರಂಭ ಮಾಡಿರುವಂಥದ್ದು. ಮೊದಲ ಹಂತದಲ್ಲಿ 5 ಆನೆಗಳು ಮೈಸೂರಿನತ್ತ ಬರ್ತಾ ಇವೆ. ಕೊಡಗಿನ ದುಬಾರೆ ಆನೆ ಶಿಬಿರದಿಂದ 5 ಆನೆಗಳು ಮೈಸೂರಿಗೆ ಬರ್ತಾ ಇರೋದು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು 1-1.5 ತಿಂಗಳು ಆನೆಗಳಿಗೆ ಒಂದು ರೀತಿಯಾಗಿ ರಾಜಾತಿಥ್ಯ. ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಕಾವೇರಿ ಈ 5 ಆನೆಗಳು ಈಗ ಮೈಸೂರು ಕಡೆಗೆ ಪ್ರಯಾಣ ಶುರು ಮಾಡಿದ್ದಾರೆ. 4 ಗಂಡಾನೆ ಇದೆ, 1 ಹೆಣ್ಣಾನೆ ಇದೆ. ದುಬಾರಿಯಲ್ಲಿ ಪೂಜೆ ಸಲ್ಲಿಸಿ ಆನೆಗಳನ್ನು ಲಾರಿಗೆ ಹತ್ತಿಸ್ಕೊಂಡಿದ್ದಾರೆ. ಗಣಪತಿಗೆ ಪೂಜೆ ಸಲ್ಲಿಸಿ ಪ್ರಯಾಣವನ್ನು ಶುರು ಮಾಡಿರುವಂಥದ್ದು. ಸೋಮವಾರಪೇಟೆ ವಲಯದ ACF ನವೀನ್ ಅವರ ನೇತೃತ್ವದಲ್ಲಿ ಪೂಜೆ ಆಗಿದೆ. ಇನ್ನು ಮೈಸೂರು ಬಂದು ಅವುಗಳನ್ನು ಪಳಗಿಸ್ಬೇಕಲ್ವಾ. ಮೈಸೂರು ದಸರಾಗೆ ಅವುಗಳನ್ನು ತಾಲೀಮ್ ಮಾಡಬೇಕು, ಆನೆಗಳ ತಾಲೀಮ್ ಆಗಬೇಕು. ಸುಮಾರು ದಿನಗಳ ಕಾಲ ಅಂಬಾರಿ ಅಂದರೆ ಈ ಮೆರವಣಿಗೆ ಏನು ಸಾಗುತ್ತೆ, ಮೆರವಣಿಗೆ ಸಾಗುವಂಥ ರಸ್ತೆಗಳಲ್ಲಿ ಆನೆಗಳನ್ನು ಅವರು ಓಡಾಡಿಸ್ತಾರೆ, ಮೆರವಣಿಗೆ ಮಾಡಿಸ್ತಾರೆ. ಅವುಗಳಿಗೆ ಒಂದು ಸ್ವಲ್ಪ ಅದು ಪ್ರಾಕ್ಟೀಸ್ ಆಗಬೇಕು. ಆ ಸ್ಥಳ ಎಲ್ಲವೂ ಸಹ ಪರಿಚಯ. ಪ್ರತಿ ವರ್ಷ ಮಾಡ್ತವೆ ಇವು, ಪ್ರತಿ ವರ್ಷ ಅವುಗಳಿಗೆ ಇರುತ್ತೆ. ಬಟ್ ಆದರೂ ಮರ್ತ್ಕೊಬಿಟ್ಟಿರ್ತಾವೆ. ಯಾಕಂದರೆ ದಸರಾ ಆದಮೇಲೆ ಕರ್ಕೊಂಡೋಗಿ ಮತ್ತೆ ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಹಾಕ್ಬಿಡ್ತಾರೆ. ಹಾಗಾಗಿ ಈಗ ಮತ್ತೆ ಅವುಗಳನ್ನು ಮೈಸೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ.